ಬೆಳಗಾವಿ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೂ ಹಾಹಾಕಾರ ಉಂಟಾಗಿದೆ. ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳಿಗೂ ಕೂಡ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರವಿದೆ. ಜನರು ಕುಡಿಯೋ ನೀರಿಗಾಗಿ ಪರದಾಡ್ತಿದ್ದಾರೆ. ಜನಪ್ರತಿನಿಧಿಗಳಿಗೂ ಕೂಡ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಹುಕ್ಕೇರಿ ತಾಲೂಕಿನಲ್ಲಿ ಬೇಸಿಗೆಯಲ್ಲಿ ಹೆಚ್ಚಾಗಿದೆ ನೀರಿನ ದಾಹ. ಗ್ರಾಮದಲ್ಲಿ 2 ಬೋರ್ವೆಲ್ ಇದ್ರೂ ಕೂಡ ಯೂಸ್ ಆಗ್ತಾ ಇಲ್ಲ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಎಲಿಮಣ್ಣೋಳಿ ಗ್ರಾಮ. ರೈತರು ನೀರು ತರಲು ಸುಮಾರು 2 ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕು. ಕಡೆದಾರ ತೋಟದ ಜನರ ಗೋಳು ಕೇಳೋರಿಲ್ಲ, ಹೇಳೋರಿಲ್ಲ ಅನ್ನುವಂತಾಗಿದೆ. ತಾಲೂಕಾಡಳಿತದ ಕಚೇರಿಗೆ ಸ್ಥಳೀಯರು ಅಲೆದು ಸುಸ್ತಾಗಿದ್ದಾರೆ. ಮನವಿ ಮಾಡಿದ್ರೂ ಕೂಡ ಏನು ಮಾಡುತ್ತಾ ಇಲ್ವಂತೆ ಅಲ್ಲಿನ ತಾಲೂಕಾಡಳಿತ. ಕಣ್ಮುಚ್ಚಿ ಕೂತಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧವೂ ಕೂಡ ಸ್ಥಳೀಯರು ಭಾರೀ ಕೆಂಡಾಮಂಡಲರಾಗಿದ್ದಾರೆ. ಬೇಸಿಗೆ ಬಂತು, ಎಲ್ಲ ಕಡೆ ನೀರಿನ ಅಭಾವವಿರುತ್ತೆ. ಆದರೆ ಬೆಳಗಾವಿಯಲ್ಲಿ ಇಲ್ಲಿ ಪ್ರಮುಖವಾಗಿ ಕುಡಿಯೋ ನೀರಿಗೆ ಅತೀವ ಹಾಹಾಕಾರ ಉಂಟಾಗಿದೆ. ನೀರಲ್ಲಿ ಸಾಮ್ಗಳು ಭಯಂದ್ರಿ ದೂರ ಆಗತ್ತೇನ್ರಿ? ದೂರ ಆಗತ್ತೇನ್ರಿ? ದೂರ ಆಗ್ತೈತ್ರಿಲ್ಲ. ದಿನ ಅಲ್ಲಿಂದ ತರ್ಬೇಕ್ರಿ? ದಿನ ಅಲ್ಲಿಂದ ನೀರಿನ ಸಂಬಂಧ ಭಾಳ ತ್ರಾಸ ಐತ್ರಿ. ಎಲ್ಲೆಲ್ಲ ತಿರುಗಾಡಿ ತರದ ಹೋಗತ್ಲೆ ಬಂದ್ ಮಾಡ್ತಾರೋ, ಕುಡಿಯಾಕ ನೀರಿಲ್ಲ. ನಾವು ಹೊತ್ತು ತರ್ಬೇಕ್ರಿ. ಮಕ್ಕಳ ಕಾಲಕ್ಕ ಈ ತಂದ ಮಕ್ಕಳು ತಂದು ಹಿಡಿತಾರ್ರಿ. ಎಟ್ಟೆಂಟು ಕೂಡ ಹಾಕಿ ತರ್ಬೇಕ್ರಿ. ಯಾರು ಕುಡಿಲ್ರಿ ರೈತರು ನೀರ್ರಿ. ಎಲ್ಲಿಂದ ತರ್ತಾರ ನೀರು? ಎಲ್ಲಿ ಚಲೋದಿ ತೆಗಿ ಹೋಗಿ ತರ್ಬೇಕ್ರಿ. ಈ ಪಂಚಾಯತಿ ಚಾವಿ ಅದಾವ್ರಿ? ಅದಾವ್ ನೋಡ್ರಿ. ಏನ್ ಮಾಡಿದ್ರ ಅವ್ನ್ರಿ 4 ವರ್ಷ ಆಯ್ತು ನೀರೇ ಇಲ್ರಿ. ನೀರೇ ಇಲ್ರಿ. ಪಂಚಾಯತಿಗೆ ಏನಾರ ಗಮನಕ್ಕೆ ತಂದಿರಿ? ಏನ್ ತಂದ್ರ ಅವ್ರ ಏನ್ ಕೇರ್ ಕೊಡುದಿಲ್ರಿ. ಏನ್ ಇಲೆಕ್ಷನ್ ಬರ್ತಾರ್ರಿ, ಮಾಡ್ತೇನೆ ಇರ್ತಾರ್ರಿ, ಹೋಗ್ತಾರಿ. ಮತ್ ನಮಗ್ ಬಿಡದೇ ಇಲ್ರಿ ಸರ್. ಒಟ್ಟಿಗೆ ಹೊತ್ತ ತರ್ಬೇಕ್ರಿ ನೀರು? ಹಿಂಗ್ ಹೊತ್ತ ತರ್ಬೇಕು ನೋಡ್ರಿ. ಎಲ್ಲಾ ಕೆಲಸ ಆಗ್ಬಿಟ್ರಿ. ನೀರು ಅಂದ್ರೆ ಬೇರೆ ಬೇರೆ ಕಡೆ ನೀರ್ ತರ್ತಾರ, ಒಬ್ಬರ ಕಡೆಯಿಂದ ತರ್ತೀರಿ? ಎಲ್ಲಾ ಕಡೆ ಎಲ್ಲಿ ಚಲೋ ಓಡಾಡಿ ತರಬೇಕಲ್ಲ ಸರ್. ಅಂದ್ರೆ ರೈತರ ಕಡೆ ಕೇಳಿ? ರೈತರ ಕಡೆ ಅವ್ರು ಕೊಟ್ರ ಕೊಡ್ತಾರ, ಕುಡದಕ್ಕ ಇಲ್ರಿ. ಬೇಸಿಗೆ ಕಾಲ ಅಂದ್ಕೂಡ ಅವ್ರಿಗೂ ಸಮಸ್ಯೆ? ಅವ್ರು ಸಮಸ್ಯೆ ಆಗೈತ್ರಿ. ಹಿಂಗಾಗಿ ಎಲ್ಲಾ ಕಾಲೇಜ್ ಬಿಟ್ಬಿಟ್ಟು ನೀರ್ ತರ್ಬೇಕು ನೋಡ್ರಿ ಸರ್. ಹುಡುಗನ್ ಕರ್ಕೊಂಡು ಬಟ್ ನೀರು ಬೋರ್ ನೀರು ಇಲ್ಲ. ನೀರು ತರ್ತೀರಿ ಇಲ್ಲಿಂದ? ಆ ಕಡೆ ಈ ಕಡೆ ಏನ್ರಿ ರೈತರು ಚಾಲ ಮಾಡಿರ್ತಾರ, ಅವ್ರ ಕಡೆ ತಗೊಂಡ್ಬರ್ತೀವ್ರಿ. ಅದು ಬಿಟ್ರೆ ನೀರೇ ಇಲ್ಲ? ಇಲ್ಲ. ಸುಮಾರು ಎಷ್ಟು ವರ್ಷದಿಂದ ಸಮಸ್ಯೆ ಅದು? ಇದು 3 ವರ್ಷ ಆಯ್ತು ನೋಡ್ರಿ. ಈಗ ಎಲ್ಲ ಬೋರ್ ಇತ್ತು, ಇಲ್ಲಿ ಚಾಲ ಮಾಡ್ತೀವಿ, ನೀರ್ ಬಿಡ್ತಿದ್ವಿ, ತರ್ತಿದ್ವ. ಈಗ ಅವು ಮಷಿನ್ ರಿಪೇರಿ ಐತಿ, ಮತ್ತೆ ಪೈಪ್ ಎಲ್ಲ ಐತಿ.